ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ನಾನು ಇವತ್ತು ಗಲ್ಗಲ ಅಥವಾ ಕಲ್ಕಲ್ಲನ್ನು ಅಂತ ಹೇಳ್ತಾರೆ, ಅದನ್ನು ನಾನು ಮಾಡ್ತಿದ್ದೀನಿ. ಇದು ಕ್ರಿಸ್ಮಸ್ ಸ್ಪೆಷಲ್ಲು. ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ಇದು ತಿಂಗಳುಗಟ್ಟಲೆ ಕೂಡ ಇಟ್ಕೊಂಡು ತಿನ್ಬೋದಾಗುತ್ತೆ. ಮತ್ತು ಕ್ರಿಸ್ಪಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ನಾನು ಮೊದಲಿಗೆ 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನು ಸೋಡಾ ಹಾಕ್ಕೊಂಡಿದ್ದೀನಿ, ಒಂದು 2 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನೊರೆ ಬರೋ ತನಕ, ಸಕ್ಕರೆ ಕರಗೋ ತನಕ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಕ್ಕರೆ ಎಲ್ಲ ಕರಗೋ ತನಕ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳನ್ನು ಹಾಕಿದ್ದೀನಿ. ಓಂಕಾಳು ಹಾಕಿದ್ಮೇಲೆ ಒಂದು 2 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಮಿಕ್ಸ್ ಆದಮೇಲೆ ನಾನು ಇವಾಗ ಅರ್ಧ kg ಮೈದಾ ತೊಗೊಂಡಿದ್ದೀನಿ, 100 ಗ್ರಾಮಷ್ಟು ರವೆ ಹಾಕ್ಕೊಂಡಿದ್ದೀನಿ, ಬಾಂಬೆ ರವೆ, ಒಂದು 4 ಸ್ಪೂನಷ್ಟು ಒಣಗಿದ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಣಗಿದ ಕೊಬ್ಬರಿನ ಹಾಕ್ಕೊಂಡು ಇವಾಗ ನಾನು ಮಿಕ್ಸ್ ಮಾಡಿರೋದನ್ನು, ಮೊಟ್ಟೆ ಸಕ್ಕರೆ ಮಿಕ್ಸ್ ಮಾಡಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾಗ ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು ಮತ್ತು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ನಾವು ಇವಾಗ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಸರಿ ಹೋಗುತ್ತೆ. ನಿಮಗೆ ಸಾರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದಾಗುತ್ತೆ. ನನಗಿದು ಕರೆಕ್ಟಾಗಿದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಕೈಗೆ ಅಂಟ್ಕೊಳ್ದೇ ಇರೋ ಥರ ನಾವು ಚೆನ್ನಾಗಿ ನಾದ್ಕೊಂಡು, ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬರುತ್ತೆ. ಒಂದು 50 ಗ್ರಾಮ್ ಡಾಲ್ಡಾ ಕೂಡ ಹಾಕಿದ್ದೀನಿ, ಅದನ್ನು ಸ್ಕಿಪ್ ಆಗಿದೆ ಡಾಲ್ಡಾ ಹಾಕಿರೋದು. ಡಾಲ್ಡಾ ಹಾಕಿದ್ರೇ ನಮಗೆ ಸ್ಮೂತಾಗಿ ಬರೋದು. ಬೆಣ್ಣೆ ಕೂಡ ಹಾಕ್ಕೋಬೋದು, ಆದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಡಾಲ್ಡಾ ಹಾಕಿದಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ಡಾಲ್ಡಾ ಹಾಕಿ ನಮಗೆ ತೋರಿಸ್ಕೊಟ್ಟರು ಡಾಲ್ಡಾ ಹಾಕಿದ್ರು. ಹಾಗಾಗಿ ಒಂದು 15 ನಿಮಿಷ ನಾನು ಮುಚ್ಚಿಟ್ಟರೆ ನಮಗೆ ರವೆ ಎಲ್ಲ ನೆಂದು ಕರೆಕ್ಟಾಗಿ ನಮಗೆ ಅಳತೆಗೆ ಬಂದುಬಿಡುತ್ತೆ. ನೋಡಿ ಯಾವ ಥರ ಗೂಡಾಗಿದೆ ಅಂಥೇಳಿ, ಇದೇ ಥರ ಇರಬೇಕಾಗುತ್ತೆ. ಇವಾಗ ನಾವು ಇದನ್ನು ಸಣ್ಣಗೆ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದೇ ಲೆವೆಲ್ಗೆ ನಾನು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ನಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ. ಉಂಡೆ ಮಾಡಿಕೊಂಡು ನಾವು ಇದನ್ನೆಲ್ಲನೂ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ಮಾಡ್ಕೋಬೋದು. ನಾವು ಇದರಲ್ಲಿ ಸ್ಪೂನಲ್ಲಿ ಫೋರ್ಕ್ ತಗೊಂಡು ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ನಾವು ಸಿಲಿಂಡ್ರ್ ಶೇಪ್ ಮಾಡಿಕೊಂಡು ಇದನ್ನು ಪ್ರೆಸ್ ಮಾಡಿ ನಾವು ಈ ಥರ ತಿರುಗಿಸ್ಕೊಂಡಾಗ ನಮಗೆ ಕಲ್ ಮಾಡೋದು ರೆಡಿ ಆಗುತ್ತೆ. ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲನೂ ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಆ ಥರ ಮಾಡಿಕೊಂಡು ಸ್ವಲ್ಪ ನಾನೆಲ್ಲ ಕಟ್ ಮಾಡಿ ಡೈಮಂಡ್ ಶೇಪು ಆ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಆಗಿದೆ, ಇದೆಲ್ಲ ರೆಡಿ ಆಗ್ತಾಯಿದೆ ನೋಡಿ. ಕಲ್ ಮಾಡೋದೆಲ್ಲ ರೆಡಿಯಾಗಿದೆ. ನಾನು ಸ್ಪೂನಲ್ಲಿ ತಿರುಗಿಸಿದ್ದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಮಿಕ್ಕಿರೋ ಹಸಿಟ್ಟನ್ನ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಕಟ್ ಮಾಡಿ ನೋಡಿ ಈ ಥರ ಇಷ್ಟು ಅಳತೆ ಇದ್ದರೆ ಸಾಕಾಗುತ್ತೆ. ನಾವು ಇದನ್ನೆಲ್ಲ ಚಾಕುಲಿ ಕಟ್ ಮಾಡ್ಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಕಟ್ ಮಾಡಿ ಹಾಕ್ಕೋಬೋದಾಗುತ್ತೆ. ಹಾಕ್ಕೊಂಡ್ರೆ ನಮಗೆ ಬಿಸ್ಕೆಟ್ ಥರನೇ ಇರುತ್ತೆ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ. ಮತ್ತು ಸೋಂಪು, ಎಳ್ಳು ಮತ್ತು ಓಂಕಾಳು ಬಾಯಿಗೆ ತಗಲುತ್ತೆ. ಓಂಕಾಳು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಮೀಡಿಯಮಲ್ಲಿ ಕಾದಿರಬೇಕು. ಮೀಡಿಯಮಲ್ಲಿ ಕಾದಾಗ ನಾವು ಪ್ರತಿಯೊಂದನ್ನು ಹಾಕ್ಕೊಂಡು ನಾವು ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ನಾವು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇದೆಲ್ಲ ಕ್ರಿಸ್ಪಿಯಾಗಿ ಬರಬೇಕು, ಒಳಗಡೆ ಇರೋದು ಕೂಡ ಬೇಯಬೇಕಲ್ಲ. ಹಂಗಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಒಂದೇ ಕಲರ್ ಬರೋ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ಥರ ನೋಡಿ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಸ್ಪೂನಲ್ಲಿ ತಿರುಗಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಂಬಿಡ್ತಾಯಿದ್ದೀನಿ ನೋಡಿ. ದಯವಿಟ್ಟು ನಮ್ಮ ವೀಡಿಯೋನ ನೋಡೋರು ಪೂರ್ತಿ ವೀಡಿಯೋ ನೋಡಿ. ಪೂರ್ತಿ ವೀಡಿಯೋ ನೋಡಿದಾಗ ನಾವು ಏನು ಹಾಕ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ. ನೀವು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ವೀಡಿಯೋನ ನೋಡಿ ನೀವು ಪ್ರೋತ್ಸಾಹ ಮಾಡಬೇಕಾಗುತ್ತೆ. ನೀವು ವೀಡಿಯೋ ನೋಡಿ ಲೈಕ್ ಮಾಡಿದಾಗ ಇನ್ನೂ ಅನೇಕ ಜನಗಳಿಗೆ ನಮ್ಮ ವೀಡಿಯೋ ತಲುಪುತ್ತೆ. ಆಗ ನಮಗೆ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಕೂಡ ಬರುತ್ತೆ. ಪ್ರೋತ್ಸಾಹಿಸ್ತಾ ನಿಮ್ಮ ಪ್ರೋತ್ಸಾಹ ನಮಗೆ ಸಿಗುತ್ತೆ. ಹಾಗಾಗಿ ನೋಡಿ ಇವಾಗ 2ನೇ ಟೈಮ್ ಮಾಡೋದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಆ ಥರ ಮಾಡಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ನಂದು ಇನ್ನೂ 2 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದು, ಇಂದ್ರಾ ಮನೆ ಅಡುಗೆ ಒಂದು ಇದೆ. ಅದು ಚಾನಲ್, 2 ಚಾನಲ್ಗೂ ನೀವು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ವಿಡಿಯೋ ಸಪೋರ್ಟ್, ನಿಮ್ಮ ಪ್ರೋತ್ಸಾಹದಿಂದ ನಾನು ಇಂದ್ರಾ ಮನೆ ಅಡುಗೆ ಚಾನಲ್ ಡಿಲೀಟ್ ಆಗಿಬಿಟ್ಟಿದೆ. ನಾನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೇ.
ಅದನ್ನು ಕೂಡ ನೀವು 1700 ಸಬ್ಸ್ಕ್ರೈಬರ್ಸ್ ಇದ್ರಿ. ದಯವಿಟ್ಟು ಮತ್ತೆ ಎಲ್ಲ ಸಬ್ಸ್ಕ್ರೈಬರ್ಸು ನಮ್ಗೆ ವಾಪಸ್ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೊಂದಿಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ಸದಾ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸದೊಟ್ಟಿಗೆ ನಾವು ಮುಂದಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಈ ಸ್ವೀಟು 1 ತಿಂಗಳಾದರೂ ಚೆನ್ನಾಗಿರುತ್ತೆ. ಇದು ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರೂ ಅನೇಕ ಸಾರಿ ಮಾಡ್ತಾರೆ ನೋಡಿ. ಈ ಥರ ಗೂಡಾಗಿ ಯಾವ ಥರ ಇದೆ ಅಂಥೇಳಿ ಬಿಸ್ಕೆಟ್ ಥರನೇ ಇರುತ್ತೆ. ತಿನ್ನೋದಕ್ಕೆ ಚಿಕ್ಕ ಮಕ್ಳಿಗೆ ಕೂಡ ಚೆನ್ನಾಗಿರುತ್ತೆ. ನಮಗೆ ಸಾಯಂಕಾಲ ತಿಂಡಿ ಟೈಮ್ ಕೂಡ ಸ್ವಲ್ಪ ನಾವು ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು, ಈಸಿಯಾಗಿ ಕೂಡ ಮಾಡ್ಬೋದಾಗುತ್ತೆ. ನೋಡಿ, ಮನೇಲಿ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗೆ, ವಾಟ್ಸಪ್ ಗ್ರೂಪ್ಗೆ, ಫೇಸ್ಬುಕ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನೋಡಿ, ನಮ್ಮ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.